ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಡಿ ಏನೆಲ್ಲ ಪ್ರಮುಖವಾದ ಮಿಸ್ಟೇಕ್ಗಳನ್ನು ಸಾಮಾನ್ಯವಾಗಿ ಆಸ್ಪಿರೆಂಟ್ಗಳು ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಸುಮಾರು ಮೆಸೇಜ್ಗಳನ್ನು ಇದ್ರ ಬಗ್ಗೆ ನಾನು ಕೇಳ್ತೀನಿ. ಒಂದು, ನಿಮ್ಮ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಲಾಸ್ಟ್ ಡೇಟ್ ಒಳಗಡೆ ತೆಗೆದಿಟ್ಕೊಳ್ಳಿ. ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ನೋಡುವಂಥದ್ದು ಹೆಸರು ನೋಡ್ತಾರೆ, ಎಸ್ ವಿಶ್ವರಾಜ್ ಸನ್ ಆಫ್ ಸಮಥಿಂಗ್, ಸೊ ಲಾಸ್ಟ್ ಡೇಟ್ ಒಳಗಡೆ ಇದನ್ನು ಎಸ್ ಟಿಕ್, ಇದಷ್ಟೇ ನೆನ್ಪಿಡ್ತಾರೆ. ಸೊ ನೆಕ್ಸ್ಟು SC ಒಳಪಟ್ಟಂಥವ್ರು, SC ರಿಸರ್ವೇಷನ್ಗೆ ಒಳಪಟ್ಟಂಥವ್ರು ಒಳ ಮೀಸಲಾತಿ ಪ್ರಕಾರನೇ ಇರಲಿ. KE ಡೈರೆಕ್ಟರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಕ್ಯಾಸ್ಟ್ ಇನ್ಕಮ್ ಕನ್ನಡ ಇಂಗ್ಲೀಷ್ ಯಾವುದಿದ್ರೂ ನಡೀತದೆ, ಅದು ಓನ್ಲಿ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದ ಮಾದರಿಯಲ್ಲಿದ್ದರೆ ಸಾಕು. ನಿಮ್ಮ ಆಜುಬಾಜು ಇದ್ದಂಥ ಮುಟ್ಟಾಡ್ರು ಇಂಗ್ಲೀಷ್ನಲ್ಲಿ ಇದ್ದರೆ ಬರಲ್ಲ ಅಂತ ನೆಗೆಟಿವ್ ಹೇಳ್ತಾರೆ, ಅವ್ರು ಮುಟ್ಟಾಡ್ರು ಆಗಿರ್ತಾರೆ, ಅದಕ್ಕೋಸ್ಕರ ನೆಗೆಟಿವ್ ಹೇಳ್ತಾರೆ. ನೆಕ್ಸ್ಟ್ ಕನ್ನಡ ಮಾಧ್ಯಮ, ಎಸ್ 1ರಿಂದ 10ನೇ ತರಗತಿ ತನಕ ಎಲ್ಲೂ ಗ್ಯಾಪ್ ಮಾಡಲಾರ್ದಂಗೆ, ಇಟ್ ಮೀನ್ಸ್ ಸೊ ನಾನು 3ನೇ ತರಗತಿಗೆ ನಲಿ ಕಲಿಯಲ್ಲಿ ಬಂದಿನಿ, ನಿನ್ನ ತಪ್ಪೇನಿಲ್ಲ, ಅದು 10 ವರ್ಷ ಅಂತಲೇ ಕನ್ಸಿಡರ್ ಮಾಡ್ತಾರೆ. ನಾನು 9ನೇ ತರಗತಿ ಕನ್ನಡದಾಗ ಓದಿ 10ನೇ ಇಂಗ್ಲೀಷ್ ಮೀಡಿಯಮಲ್ಲಿ ಬರ್ತೀನಿ, ನಿನಗೆ ಕನ್ನಡ ಮೀಡಿಯಮ್ ಬರಲ್ಲ. ಸರ್ ಆಲ್ರೆಡಿ ನಮ್ಮ ಹೆಡ್ ಮಾಸ್ಟರ್ ಕೊಟ್ಟಿದ್ದಾರೆ, ಕೊಟ್ಟರು ಪರವಾಗಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಹಳೆ ಸ್ಟೂಡೆಂಟ್ ನಮ್ಮ ಸಾಲಿಗೆ ಬಂದಾನ ಯಾವುದೋ ಜಾಬ್ಗೆ ಆಗ್ತಾನಂತ ಕೇಳಿದ್ರೆ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಖುಷಿ ಪಡುವಂಥ ಅವರೇ ಟೀಚರ್ ಆಗಿರ್ತಾರೆ. ಸರ್ BO ಆಫೀಸಲ್ಲಿ ಸೈನ್ ಮಾಡಿದ್ದಾರೆ, ಅವ್ರು ಸೈನ್ ಮಾಡ್ತಾರೆ, ನಾಳೆಗೆ ನಿನ್ನ ಜಾಬ್ ಆದಮೇಲೆ ಸಿಂಧುತ್ವ ಮಾಡಿಸುವಾಗ ಅವರೇ ಹೊರಗಾಗ್ತಾರೆ. ಸೊ ನಾಳೆಗೆ ಅನುಭವಿಸುವ ನೋವಿಗಿಂತ ಇವತ್ತಿಗೆ ಕ್ಲಿಯರ್ ಆಗಿರಲಿ, ನಾಟ್ ಅಂತ ಕೊಟ್ಬಿಡಿ ಒಂದು ವೇಳೆ ಬಂದಿಲ್ಲ ಅಂದರೆ. ಇದು ನೆಕ್ಸ್ಟು ಗ್ರಾಮೀಣ, 1ರಿಂದ 10ನೇ ತರಗತಿ ತನಕ 1 ವರ್ಷ ಗ್ಯಾಪ್ ಇಲ್ಲಾರ್ದಂಗೆ. ಸರ್ ನಾನು 9ನೇ ತರಗತಿ ತನಕ ಹಳ್ಳಿದ ಕಲ್ತೀನಿ, 10ನೇ ತರಗತಿ ಪಟ್ಟಣ ಪಂಚಾಯತ್ನೋ ಯಾವುದೋ ಪಂಚಾಯತ್, ಇಲ್ಲ ಬರಲ್ಲ. ನಾನು ಕೂಡ ಅಂಥವನೇ. ಯಾಕಂದರೆ ಹಳ್ಳಿಗಳಲ್ಲಿ 7 ತನಕ ಇರ್ತದೆ. ಸೊ ಪೇರೆಂಟ್ಸ್ ಏನು ಮಾಡ್ತಾರೆ, ಯಾವುದೋ ಹಳ್ಳಿ ಕಳಿಸಿದ್ರೆ ಕಲಿಯಲ್ಲ ಅಂತ ತಿಳ್ಕೊಂಡು ತಾಲೂಕು ಮಟ್ಟದಲ್ಲೋ ಒಂದು ನಗರ ಮಟ್ಟದಲ್ಲೋ ಕಲಿಸ್ತಾರೆ. ಆವಾಗ ನಮಗೆ ಆ 2 ವರ್ಷ ಸಲುವಾಗಿ ರೂರಲ್ ಹೋಗುತ್ತೆ. ಕನ್ನಡ ಮೀಡಿಯಮ್ ಅಂದರೆ 95% PC ಅಪ್ಲೈ ಮಾಡಿದ್ರೆ ಕನ್ನಡ ಮೀಡಿಯಮ್ ಇರ್ತದೆ. ರೂರಲ್ ಮೀಡಿಯಮ್ ಈಸ್ ಇಂಪಾರ್ಟೆಂಟ್, ಯಾಕಂದರೆ 10% ಪೋಸ್ಟ್ ಇರ್ತವೆ. 10 ವರ್ಷ ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನೇ ಓದಿರಬೇಕು. ನಿಮ್ಮ ಟೀಚರ್ ಕೊಟ್ಟರು, ನಿಮ್ಮ BO ಕೊಟ್ಟರು, ಯಾರು ಕೊಟ್ಟರು, ಈಗ ಕೊಟ್ಟರು, ನಾಳೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ತೆಗೆದಿಲ್ಲ ಅಂದ್ರೂ ಸಿಂಧುತ್ವದಾಗ ತೆಗೆದು ಕಿತ್ತು ಬಿಸಾಕ್ತಾರೆ. ಲೈಫ್ ಟೈಮ್ ವ್ಯಾಲಿಡಿಟಿ ಇರ್ತದೆ. ಎಸ್, 1 ಸಲ ತೆಗೆಸ್ರೆ ಸಾಕು. ಸೊ ಕ್ವಾಲಿಫಿಕೇಷನ್ ರಿಲೇಟೆಡ್ ಡಾಕ್ಯುಮೆಂಟ್ಸನ್ನ ಲಾಸ್ಟ್ ಡೇಟ್ ಒಳಗಡೆ ಇರಲಿ. ಅದ್ರಾಗ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಸರ್, ನಮ್ಮ ತಂದೆ ಮುಂದೆ ನಮ್ಮ ಸರ್ನೇಮ್ ಬಂದಿದೆ, ನೆನಪಿಟ್ಕೊಳ್ಳಿ, ನಿಮಗೆ 2 ಡಾಕ್ಯುಮೆಂಟ್ ಕ್ಲಿಯರ್ ಆಗಿರಬೇಕು. ಒಂದು ಕ್ವಾಲಿಫಿಕೇಷನ್ ರಿಲೇಟೆಡ್ ಆಗಿ, ಇನ್ನೂ ಒಂದು ರಿಸರ್ವೇಷನ್ ರಿಲೇಟೆಡ್ ಆಗಿ. ಇವುಗಳೇ ಇಂಪಾರ್ಟೆಂಟು. ನೀವೇನು ಯಾರೋ ಎಷ್ಟೋ ಜನ ಕಳ್ಳತನದಿಂದ ಸುಡುಗಾಡಿ ಏನೇನೋ ಸ್ಕ್ಯಾಮ್ಗಳು ಮಾಡಿ ಏನೋ ಅಲ್ಕಟ್ ಕೆಲಸ ಮಾಡಿ ಜಾಬ್ ತೊಗೊಳ್ತಾ ಇದ್ದಾರೆ. ನೀವೆಲ್ಲ ಬಡವ್ರಿ, ನಮಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಓದಬೇಕು, ಓದಿ ಜಾಬ್ ಮಾಡ್ಕೋಬೇಕು. ನಿಮ್ಮ ಉದ್ದೇಶ ಕ್ಲಿಯರ್ ಇದೆ. ನೋಟಿಫಿಕೇಷನ್ದಾಗ ಏನು ಕೊಟ್ಟಾರೆ ಅದನ್ನು ಮಾಡಬೇಡ್ರಿ. ಈಗ ನೇಮ್ ಮಿಸ್ಟೇಕ್ ಇದೆ, ಫಾರ್ ಎಕ್ಸಾಂಪಲ್ ನಂದೆ ಈಗ VISHWARA ವಿಶ್ವರಾಜ್ ಅಂತ ಇದೆ. ನನ್ನ SLC ಮಾರ್ಕ್ಸ್ ಕಾರ್ಡಲ್ಲಿ ಇದು H ಮುಂದೆ A ಬಂದಿದೆ. ನಿಮ್ಮ ನೇಮು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ತೆಗೆದು ಹಾಕಬೇಕಂತ ಎಲ್ಲಾದರೂ ಆರ್ಡರ್ ಇದೆನಾ? ಆಗೇನಾದರೂ ತೆಗೆದುಹಾಕಿದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ KET ಅಂತ ಇದೆ. ನಿಮ್ಮ ಬಾಜು ಇರುವ ಮುಟ್ಟಾಳನ್ನು ಕೇಳಕ್ಕೆ ಹೋಗಬೇಡ್ರಿ. ಅವ್ನು ನಿಮ್ಮನ್ನು ಡೈವರ್ಟ್ ಮಾಡೋದಕ್ಕೆ, ನಿಮಗೆ ಓದೋದನ್ನು ಡಿಸ್ಟರ್ಬ್ ಮಾಡೋದಕ್ಕೆ, ನಿಮ್ಮನ್ನು ಹಾಳು ಮಾಡೋದಕ್ಕೆ ಹೇಳ್ತಿರ್ತಾನೆ. ನಂದು ಕೂಡ ಪ್ರಾಬ್ಲಮ್ ಇದೆ. ಏನಿಲ್ಲ ಅಂದ್ರೆ ಈ 12 ಜಾಬ್ಗಳು ಪ್ಲಸ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ರಿಜೆಕ್ಟ್ ಆದವು. ಕೇಸಟ್ಟು ನೆಟ್ಟು ಸೇರಿದರೆ ಒಂದು 20-22 ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿರ್ಬೋದು. ಒಂದು ಕಡೆ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ಒಂದು ಕಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ನಾನು ಹೇಳಿದ ಮೇಲೆ ಒಂದು ಕೋರ್ಟ್ ಅಫಿಡವಿಟ್ ಮಾಡಿಸ್ಕೊಂಬನ್ನಿ ಅಂತ ಅಲ್ಲೇ ಕೊಟ್ಟರು, ಓದಿವಿ. ಸೊ ಕೋರ್ಟ್ ಅಫಿಡವಿಟ್ ಮಾಡಿಸ್ಕೊಂಬಂದು ಕೊಟ್ಬಿಟ್ಟಿವಿ, ಮುಗಿದೋಯ್ತು. ಬ್ರದರ್, ಪ್ರಾಬ್ಲಮ್ ಇರೋದು ನಿಮ್ಮದು ಇದಲ್ಲ, KECT ಪಾಸ್ ಆಗಬೇಕಲ್ಲ. ಇಂಥವನ್ನೆಲ್ಲ ತಲೆಯಲ್ಲಿ ಸಗಣಿ ತುಂಬ್ಕೊಂಡು ಹೋದರೆ ಪಾಸ್ ಆಗೋದಿಲ್ಲ. ಅದಕ್ಕೆ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕು, ನಿಮ್ಮ ತಂದೆ ಸ್ಪೆಲ್ಲಿಂಗ್ ಮಿಸ್ಟೇಕು, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕಲ್ಲಪ್ಪ ಅಂತ ಇರ್ತದೆ, ನಿಮ್ಮ ತಂದೆ ಹೆಸರು ಮಲ್ಲಪ್ಪ ಅಂತ ಇರ್ತದೆ, ಸರ್ನೇಮ್ ಏನೋ ದೊಡ್ಡ ಮನೆ ಸಣ್ಣ ಮನೆ ಅಂತ ಇರ್ತದೆ. ಯಾವುದೋ ಮಾರ್ಕ್ಸ್ ಕಾರ್ಡಲ್ಲಿ ದೊಡ್ಡ ಮನೆ ಸಣ್ಣ ಮನೆ ಅಂತ ಇರೋದಿಲ್ಲ, ಏನೂ ಆಗೋದಿಲ್ಲ. ಕಲ್ಲಪ್ಪ ಮಲ್ಲಪ್ಪ ಇವ್ರ ತಂದೆ ಮಕ್ಕಳು ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ನಾಳೆ ಸಿಂಧುತ್ವದಲ್ಲಿ ಕರೆಕ್ಟ್ ಇದ್ದರೆ ಸಾಕು, ಇರ್ತದೆ. ಇಟ್ ಇಸ್ ನಾಟ್ ಎ ಕ್ವಾಲಿಫಿಕೇಷನ್. ನೀವೇನು ಫೇಕ್ ಮಾಡಕತ್ತೀರ. ಸರ್ ನಮ್ಮ ಅಪ್ಪನ ರೇಷನ್ ಕಾರ್ಡ್ನಾಗ ನಿಂಗವರಾಯ್ ಅಂತ ಇತ್ತು, ನನ್ನ ಅದ್ರಾಗ ನಿಂಗಪ್ಪ ಅಂತ ಇದೆ. ರೇಷನ್ ಕಾರ್ಡ್ನ ಬದಲಾವಣೆ ಮಾಡಿದ್ರೆ ಆಯ್ತು. ಮುಂದೆ ರೇಷನ್ ಕಾರ್ಡ್ ಎಲ್ಲಾದರೂ ಕ್ವಾಲಿಫಿಕೇಷನು ರಿಸರ್ವೇಷನ್ ಅಂತ ಕೇಳ್ಯಾರೇನು? ನಾಳೆಗೆ ಸಿಂಧುತ್ವ ಮಾಡುವುದಕ್ಕೆ ಸೊ ಒಂದು ಪ್ರೂಫ್ ಕೊಡಪ್ಪ ಅಂತ ಹೇಳ್ತಾರೆ. ಈಗ ಬರೀ CT ಬಗ್ಗೆ ತಲೆ ಕಡಿಸ್ಕೊಡ್ರಿ. ಸೊ ಅರ್ಜಿ ಸಲ್ಲಿಸುವಾಗ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬಿಡ್ರಿ. ಮಿಸ್ಟೇಕ್ ಮಾಡಿದ ಮೇಲೆ ಅದು ತಪ್ಪೇ ಆಗಿರ್ತದೆ. ಸೊ ಎಡಿಟ್ ಆಪ್ಷನ್ ಕೊಡ್ಬೋದು, ಕೊಡದೇ ಇರ್ಬೋದು. ಕೊಟ್ಟರೂ ಕೂಡ ಅಗೇನ್ ಹೇಳಿದ್ನಲ್ಲ, ಎಡಿಟ್ ಆಪ್ಷನ್ ಕೊಡೋ ತನಕ ನಿಮ್ಮ ತಲೆಯಲ್ಲಿ ಡಿಸ್ಟರ್ಬೆನ್ಸ್ ಇರ್ತದೆ. ಸೊ ಕಡ್ಡಾಯ ಕನ್ನಡದ ಬಗ್ಗೆ ನೋಡಿ, SSLCಯಲ್ಲಿ ಒಂದು ಸಬ್ಜೆಕ್ಟನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಪಾಸ್ ಮಾಡಿದರೆ
2025 ಸರ್ಕಾರದ ಆದೇಶದ ಪ್ರಕಾರ ಇವನ್ ನೋಟಿಫಿಕೇಷನಲ್ಲೂ ಕೂಡ ಇದೆ, ನೀವು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆಯುವ ಅವಶ್ಯಕತೆ ಇಲ್ಲ. ಸರ್ ನಾನು ಪ್ರೀವಿಯಸ್ KE ಎಕ್ಸಾಮ್ ಬರ್ದೀನಿ, KPSC ಎಕ್ಸಾಮ್ ಬರ್ದೀನಿ, ಸರ್ಟಿಫಿಕೇಟ್ ಇಲ್ಲ, ಅದು ಇಲ್ಲ, ಇದು ಇಲ್ಲ. ಯಾವುದಿಲ್ಲ ಅಂತಂದರೆ ಇದನ್ನು ಆಲ್ರೆಡಿ ನೀವು SLCಯಲ್ಲಿ ಕಡ್ಡಾಯ ಕನ್ನಡ ಬರೆದ್ರೆ ಎಸ್ ಅಂತ ಕೊಟ್ರೇನು, ನೋ ಅಂತ ಕೊಟ್ರೇನು, ನಿಮ್ಮ SLCಯಲ್ಲಿ ಇದೆ ಅಂತಂದರೆ ಯಾಕೆ ಅಂತ ಕೇಳಿದ್ರೆ ಇದು 2025ರಲ್ಲಿ KE ಅಥವಾ KPSC ಕಡ್ಡಾಯ ಕನ್ನಡ ಬರೀಬೇಕಿತ್ತು. ಅದೇ ಸಾಫ್ಟ್ವೇರೇ ಕಂಟಿನ್ಯೂ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದು ಇಟ್ ಈಸ್ ನಾಟ್ ಅ ರಿಸರ್ವೇಷನ್, ಇಟ್ ಈಸ್ ನಾಟ್ ಅ ಕ್ವಾಲಿಫಿಕೇಷನ್. ಆಲ್ರೆಡಿ SLCಯಲ್ಲಿ ಕಡ್ಡಾಯ ಕನ್ನಡ ಇದ್ದರೆ ನೀವು ಎಸ್ ಕೊಟ್ರೇನು, ನೋ ಕೊಟ್ರೇನು, ಎಕ್ಸಾಮ್ ಬರೆದ್ರೇನು, ಎಕ್ಸಾಮ್ ಬರೋದಿಲ್ಲ ಅಂದ್ರೇನು, ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ರೆ ಅದರಿಂದ ನಿಮ್ಮ ನೌಕರಿ ಅಂತೂ ತೆಗೋದಿಲ್ಲ. ಇದನ್ನು ಯಾರು ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ಮತ್ತು ಇದನ್ನು ತಲೆಯಲ್ಲಿ ಇಟ್ಕೊಂಡು ಹೋದರೆ ದಯವಿಟ್ಟು ನನಗೆ ಕೇಳಬೇಡಿ. ನೆಕ್ಸ್ಟ್ ಸರ್, ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟು. ಎಸ್, ಸೊ ಸರ್ ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಉದ್ಯೋಗಕ್ಕಾಗಿ ಅಂತ ಇಲ್ಲ, ಏನೂ ಇಲ್ಲ ಸರ್, ನಡೀತದೆ. ಸರ್ ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಶಿಕ್ಷಣಕ್ಕಾಗಿ ಮಾತ್ರ ಅಂತ ಇದೆ, ನಡೆಯೋದಿಲ್ಲ. ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಅಂತ ಇದೆ, ನಡೀತದೆ. ನೋಟಿಫಿಕೇಷನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಿಮ್ಮದು ಶಿಕ್ಷಣಕ್ಕಾಗಿ ಅಂತ ಇದ್ದರೂ ಸರ್ ಇದು ನಡೀತದೆ ಅಂದರೆ ನೋಟಿಫಿಕೇಷನಲ್ಲಿ ಕೊಟ್ಟಾರ ನಡೆಯಲ್ಲ ಅಂತ ನಾಳೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ರಿಜೆಕ್ಟ್ ಮಾಡ್ತಾರೆ. ಯಾವುದು ನೋಟಿಫಿಕೇಷನಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೋ ಅದನ್ನು ನೀವು ಫಾಲೋ ಮಾಡಿಲ್ಲ ಅಂತ ಕೇಳಿದರೆ ರಿಜೆಕ್ಟ್ ಆಗ್ತದೆ. ಸರ್ ನಂದು ಅವ್ರು ಉದ್ಯೋಗಕ್ಕಾಗಿರಬೇಕು ಅಂತ ಕೊಟ್ಟಾರ ಸರ್, ನಂದು ಏನೂ ಇಲ್ಲ. ನಾರ್ಮಲಿ ಕರ್ನಾಟಕದಲ್ಲಿ 90%, 98% ಯಾವುದೇ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಯಾವ ಉದ್ದೇಶನೂ ಇರೋದಿಲ್ಲ, ಶಿಕ್ಷಣಕ್ಕಾಗಿ ಹೊರತುಪಡಿಸಿ. ಫಾರ್ ಎಕ್ಸಾಂಪಲಿಗೆ ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಳ್ರಿ, ಎಲ್ಲರದ್ದು ತೊಗೊಳ್ರಿ, ಅಲ್ಲಿ ಏನೂ ಇಲ್ಲ. ಅದರ ಅರ್ಥ ಎಲ್ಲ ಪರ್ಪಸ್ಗಿದೆ ಅಂತ ಅರ್ಥ. ಅದು ಏನು ಸಮಸ್ಯೆ ಆಗೋದಿಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಂಡು ಹೋಗೋಕ್ಕೆ ಹೋಗಬೇಡಿ. ನೀವೇನಾದರೂ ಇವಾಗ ಹೋಗಿ ನಿಮ್ಮ ತಹಸೀಲ್ ಆಫೀಸ್ ಅಥವಾ ನಿಮ್ಮ VA ಮುಂದೆ ಕೇಳಿದರೆ ಅವರು ಕ್ಲಿಯರಾಗಿ ಹೇಳ್ತಾರೆ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರೋ ತನಕ ಮತ್ತೆ ಕೊಡೋಕ್ಕೆ ಬರಲ್ಲ. ಆ ರೀತಿ ಉದ್ಯೋಗಕ್ಕಾಗಿ ಅಂತ ನಮ್ಮ ಹತ್ರ ಫಾರ್ಮೇಟ್ ಇಲ್ಲ, ಆ ಥರ ಇಲ್ಲ, ಬರ್ತದೆ ಅಂತಲೇ ಹೇಳ್ತಾರೆ. KEದವರು ಹೇಳಿದ್ದು ಅದನ್ನೇ. ಅವರು ಒಂದು ಹೇಳಿರ್ತಾರ, ನೀವು ಇನ್ನೊಂದು ನಿಮಗೆ ಬೇಕಾಗ, ಅನುಕೂಲಕ್ಕೆ ಬೇಕಾಗ ಅದರಲ್ಲಿ ಆಜು ಬಾಜು ವಿಷ ಬಿತ್ತುವಂಥ ಹಿತಶತ್ರು ಇರ್ತಾನಲ್ಲ, ಅವನು ತಲೆಗೆ ತುಂಬ್ಕೊಂಬಿಟ್ಟು ಹಾಳಾಗ್ತೀರಿ. ಸೊ ಅರ್ಜಿ ಸಲ್ಲಿಸುವಾಗ ಏನೇ ಟೆಕ್ನಿಕಲ್ ಇಶ್ಯೂಸ್ ಆದರೆ KE ಹೆಲ್ಪ್ಲೈನಿಗೆ ಕಾಲ್ ಮಾಡಿ. ಅವ್ರು ಕಾಲ್ ಮಾಡಿದಾಗ ಪಿಕ್ ಮಾಡಲ್ಲ, ಪಿಕ್ ಮಾಡಿಲ್ಲ ಅಂದರೂ ಕೂಡ ಅವರಿಗೆ ಮಾಡಿ. ಯಾಕೆ ಅಂತ ಕೇಳಿದ್ರೆ ಅಪ್ಲಿಕೇಶನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಯಾರೋ ಯೂಟ್ಯೂಬ್ ಅವನಿಗೆ, ಟೆಲಿಗ್ರಾಮ್ ಅವನಿಗೆ, ಗೈಡ್ ಮಾಡೋವನಿಗೆ ಗೊತ್ತಾಗೋದಿಲ್ಲ. ಸೊ ಎಲ್ಲ ನೋಡಿದ ಮೇಲೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಸೊ ಮೆಸೇಜ್ ಮಾಡಿ. ಖಂಡಿತ ನಿಮಗೆ ಟೆಲಿಗ್ರಾಮಲ್ಲಿ ಕೂಡ ಡೀಟೇಲ್ಸನ್ನು ಹೇಳ್ತೇನೆ. ಸೊ